ಎಲ್ಲರಿಗೂ ನಮಸ್ಕಾರ. ಕ್ವಿಜ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ರಸಪ್ರಶ್ನೆ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ. ಸುಮಾರು 300 ವರ್ಷಗಳ ಹಿಂದೆ ಐರ್ಲೆಂಡ್ ದೇಶದ ವ್ಯಾಪಾರಿ ಜಿಮ್ ಡ್ಯಾಲಿ ಎಂಬುವನು ತನ್ನ ಸ್ನೇಹಿತರೊಂದಿಗೆ ಒಂದು ಪಂಥ ಕಟ್ಟಿದ್ದನಂತೆ. ರಾತ್ರಿ ಬೆಳಗಾಗುವುದರಲ್ಲಿ ಐರ್ಲೆಂಡ್ನ ಜನ ಅದುವರೆಗೆ ಕೇಳರಿಯದಿದ್ದಂತಹ ಹೊಸ ಪದವೊಂದನ್ನು ಸೃಷ್ಟಿಸಿ ಜನರ ಬಾಯಲ್ಲಿ ನಲಿಯುವಂತೆ ಮಾಡುವುದೇ ಆ ಪಂಥ. ಸಂಜೆ ಪಟ್ಟಣದ ಚಿಕ್ಕ ಮಕ್ಕಳನ್ನು ಕರೆದು ತಿಂಡಿ ಕೊಟ್ಟು ರಾತ್ರಿ ಪಟ್ಟಣದಲ್ಲಿ ಎಲ್ಲ ಮನೆಗಳ ಬಾಗಿಲುಗಳ ಮೇಲೆ ಕ್ವಿಜ್ ಎಂದು ಬರೆಯಬೇಕೆಂದು ತಿಳಿಸಿದ. ತಿಂಡಿ ತನ್ನ ಕೆಲಸ ಮಾಡಿತು. ಬೆಳಗ್ಗೆ ನೋಡುವಾಗ ಪ್ರತಿ ಮನೆ ಬಾಗಿಲು ಕ್ವಿಜ್ ಪದದಿಂದ ಅಲಂಕೃತವಾಗಿತ್ತು. ಪ್ರತಿಯೊಬ್ಬರ ಬಾಯಲ್ಲೂ ಅದೇ ಪದ, ಆದರೆ ಅದರ ಅರ್ಥ ಮಾತ್ರ ಯಾರಿಗೂ ಗೊತ್ತಿರಲಿಲ್ಲ. ಕೊನೆಗೆ ಆ ಪದದ ಸೃಷ್ಟಿಕರ್ತ ಜಿಮ್ ಡ್ಯಾಲಿಯನ್ನೇ ಕೇಳಿದರು. ಎಲ್ಲರನ್ನೂ ಚಕಿತಗೊಳಿಸುವುದು, ಗೋಳು ಹೊಯ್ದುಕೊಳ್ಳುವುದು, ಕೀಟಲೆ ಹಾಸ್ಯ ಮಾಡುವುದು ಎಂದು ಆತ ವಿವರಿಸಿದ. ಅದೇ ಅರ್ಥ ನಿಧಾನವಾಗಿ ನಿಘಂಟನ್ನು ಪ್ರವೇಶಿಸಿತು. ಏನು, ಎತ್ತ, ಏಕೆ, ಯಾರು, ಯಾವುದು, ಯಾವುದಕ್ಕಾಗಿ ಎಂಬ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಕ್ರಿಯೆಯೇ ಕ್ವಿಜ್. ವಿವಿಧ ರಸಗಳನ್ನು ಉತ್ತೇಜಿಸಬಲ್ಲ, ಚಿತ್ತವೃತ್ತಿಯನ್ನು ಪ್ರೇರೇಪಿಸಿ ಆನಂದವನ್ನು ಉಂಟುಮಾಡಿ, ವಿಸ್ಮಯಗಳನ್ನು ಉಂಟುಮಾಡಿ, ಜ್ಞಾನದಾಹವನ್ನು ತಣಿಸುವ, ಕುತೂಹಲ ತಣಿಸುವ ಸಂಗತಿ ಪ್ರಶ್ನೆ ಏಳುವಿಕೆಯ ಪ್ರಕ್ರಿಯೆಯನ್ನು ರಸಪ್ರಶ್ನೆ ಎನ್ನುತ್ತೇವೆ. ರಸಭರಿತ ಜ್ಞಾನದ ಫಲವನ್ನು ಪ್ರಶ್ನೋತ್ತರಗಳ ರೀತಿಯಲ್ಲಿ ಹಂಚುವ ಪ್ರಕ್ರಿಯೆ ರಸಪ್ರಶ್ನೆ ಕಾರ್ಯಕ್ರಮ. ರಸಪ್ರಶ್ನೆಗಳನ್ನು ಸಂಶೋಧಿಸಿ ಅಧ್ಯಯನ ಮಾಡಿ ಸ್ಪರ್ಧಿಗಳ ಬುದ್ಧಿಮಟ್ಟಕ್ಕೆ, IQ ಪವರ್ಗೆ ಸರಿಯಾಗಿ ಸುಸಂಬದ್ಧವಾಗಿ ಪ್ರಶ್ನೆ ಕೇಳುವವರನ್ನು ರಸಪ್ರಶ್ನೆಕಾರರು, ಕ್ವಿಜ್ ಮಾಸ್ಟರ್ ಎಂದು ಕರೆಯುತ್ತೇವೆ. ರಸಪ್ರಶ್ನೆಗಳಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳಿವೆ. 1 ಲಿಖಿತ, 2 ಮೌಖಿಕ, 3 ಲಿಖಿತ ಮತ್ತು ಮೌಖಿಕ ಎರಡನ್ನೂ ಒಳಗೊಂಡಂತೆ ದೃಕ್ಶ್ರವಣ ಮಾದರಿ. ಪ್ರಶ್ನೆಗೊಂದು ಬಹುಮಾನವಿದೆ. ಮೌಖಿಕ ಪರೀಕ್ಷೆಗೆ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಿಗಳು ಭಾಗವಹಿಸುವುದರಿಂದ ಅಂತಿಮ ಹಂತಕ್ಕೆ ಬೇಕಾಗುವ ತಂಡಗಳನ್ನು ಅಥವಾ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಪ್ರಿಲಿಮಿನರಿ ರೌಂಡ್, ಅರ್ಹತಾ ಸುತ್ತು ಪರೀಕ್ಷೆ ನಡೆಸಲು ಲಿಖಿತ ಪರೀಕ್ಷೆ ನಡೆಸಲಾಗುವುದು. ಮೌಖಿಕ ಸ್ಪರ್ಧೆಯಲ್ಲಿ ಆಯ್ದ ತಂಡಗಳನ್ನು ಅಥವಾ ಅಭ್ಯರ್ಥಿಗಳನ್ನು ವೇದಿಕೆಯಲ್ಲಿ ಸುತ್ತಲೂ ಕೂರಿಸಿಕೊಂಡು ಸಭಿಕರ ಎದುರಿನಲ್ಲಿ ವಿವಿಧ ಸುತ್ತುಗಳಲ್ಲಿ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದುಕೊಳ್ಳಲಾಗುವುದು. ಒಂದು ತಂಡದ ಅಭ್ಯರ್ಥಿಗೆ ಉತ್ತರ ತೋಚದೇ ಹೋದಾಗ ಮುಂದಿನವರಿಗೆ ದಾಟಿಸುವ, ಪಾಸ್ ಮಾಡುವ ರೂಢಿಯಿದೆ. ಹಾಗೆ ಪಾಸ್ ಆಗಿ ಬಂದ ಪ್ರಶ್ನೆಗೆ ಮುಂದಿನ ತಂಡದ ಸ್ಪರ್ಧಿಗಳು ಉತ್ತರಿಸುವಾಗ ಅವರಿಗೆ ಬೋನಸ್ ಅಂಕಗಳು ಬರುತ್ತವೆ. ಕೊನೆಯಲ್ಲಿ ಒಂದು ಪಕ್ಷ ಸ್ಪರ್ಧೆ ಡ್ರಾ ಆದರೆ ಮಿಂಚಿನ ಸುತ್ತು ಅಥವಾ ರ್ಯಾಪಿಡ್ ಫೈರ್ ಸುತ್ತನ್ನು ನಡೆಸಲಾಗುವುದು. ಸ್ಪರ್ಧೆ ತುಂಬ ಸ್ವಾರಸ್ಯಕರವಾಗಿರುತ್ತದೆ. ಕ್ವಿಜ್ ಕಾರ್ಯಕ್ರಮಕ್ಕಾಗಿ ಪ್ರಶ್ನೆಗಳನ್ನು ಸಿದ್ಧಪಡಿಸುವುದು ಒಂದು ವಿಶೇಷ ಪರಿಶ್ರಮ ಕೆಲಸ. ಸ್ಪರ್ಧಿಗಳ ವಯೋಮಾನ, ಆಸಕ್ತಿ ಮತ್ತು ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಪ್ರಶ್ನೆಗಳನ್ನು ಸಿದ್ಧಪಡಿಸಬೇಕು. ಒಂದೊಂದು ಸುತ್ತಿಗೆ ಇಂತಿಷ್ಟೇ ಪ್ರಶ್ನೆಗಳು ಇರಬೇಕು ಎಂಬುದು ಸ್ಪರ್ಧೆಯನ್ನು ಆಯೋಜಿಸುವವರ ಮತ್ತು ಕ್ವಿಜ್ ಮಾಸ್ಟರ್ ಇವರಿಬ್ಬರ ನಡುವಿನ ಒಪ್ಪಂದವಾಗಿರುತ್ತದೆ. ಕ್ವಿಜ್ ಪ್ರಶ್ನೆಗಳಷ್ಟೇ ಮುಖ್ಯವಾಗಿ ಕ್ವಿಜ್ ಮಾಸ್ಟರ್ಗಳ ಚಾಕಚಕ್ಯತೆ, ಸಮಯ ಪ್ರಜ್ಞೆ ಮತ್ತು ಸ್ಪರ್ಧಿಗಳನ್ನು ಪ್ರೋತ್ಸಾಹಿಸುತ್ತಾ ನಗುತ್ತಾ ಪ್ರದರ್ಶನ ನಿರ್ವಹಿಸುವ ಕಲೆ ಕ್ವಿಜ್ನ ಯಶಸ್ವಿಗೆ ಕಾರಣವಾಗುತ್ತದೆ. ಓಹ್, ಎಷ್ಟೊಂದು ಸುಲಭ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲವಲ್ಲ, ಎಂಥ ಚಾನ್ಸ್ ಮಿಸ್ ಮಾಡಿಕೊಂಡೆ, ನೀನಂದುಕೊಂಡಷ್ಟು ಸುಲಭವಲ್ಲ. ಸಡನ್ನಾಗಿ ಎದುರು ಬರುವ ಪ್ರಶ್ನೆಗಳ ಬಗ್ಗೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ತಪ್ಪಾಗಬಹುದಲ್ವಾ, ಎಲ್ಲ ಎಷ್ಟು ಸುಲಭವಾದ ಪ್ರಶ್ನೆಗಳನ್ನೇ ಕೇಳ್ತಾರಲ್ರಿ ಎಂಬ ಕುತೂಹಲದ ಮಾತುಗಳು ಕ್ವಿಜ್ ಸಮಯದಲ್ಲಿ ಬರುತ್ತವೆ. ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್, ತೀರ್ಮಾನ ಕೈಗೊಳ್ಳುವಿಕೆ, ಡಿಸಿಷನ್ ಮೇಕಿಂಗ್ ಮತ್ತು ಎಂತಹ ಸಂದರ್ಭದಲ್ಲಿಯೂ ಸ್ಥಿಮಿತ ಕಳೆದುಕೊಳ್ಳದೆ ಸಮತೋಲಿತ ಮನಸ್ಥಿತಿ ಹೊಂದಿದ್ದರೆ ಗೆಲುವು ನಿಶ್ಚಿತ. ಸಕ್ಸಸ್ ಆಲ್ವೇಸ್ ಫಾಲೋಸ್ ಸಕ್ಸಸ್. ಯಶಸ್ಸು ಯಾವಾಗಲೂ ಯಶಸ್ಸನ್ನೇ ಹಿಂಬಾಲಿಸುತ್ತದೆ. ನೀವು ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಿಮ್ಮ ವಿದ್ಯಾಭ್ಯಾಸ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಲು ಬಳಸಿಕೊಳ್ಳಬಹುದಾಗಿದೆ. ಆಲ್ ದಿ ಬೆಸ್ಟ್. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.